ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫಸ್ಟ್ ಆಫ್ ಆಲ್ ಚರಣ್ ರಾಜ್ ಮಾಡಿರೋ ಸಾಂಗ್ ಅಲ್ಲಿ ಒಂದು ಸ್ವ್ಯಾಗ್ ಇದೆ, ಒಂದು ಫೈರ್ ಇದೆ. ಈ ಸಾಂಗಿಗೆ ಯಾರೇ ಆಗಲಿ ಮೋಸ ಮಾಡೋಕ್ಕಾಗೋದಿಲ್ಲ. ಅದು ಮಾಡಲೇಬೇಕು. ಅಲ್ಲಿ ಬಂದು ನಿಂತ ಮೇಲೆ ಅದಕ್ಕೆ ನ್ಯಾಯ ಒದಗಿಸ್ಲೇಬೇಕು. ಅದರಲ್ಲಿ ಬಾಳು ಬೆಳೆ ಇವತ್ತು ಆ್ಯಕ್ಚುಲಿ ನಿಮ್ಮ ಬಾಳು ಬೆಳಗ್ತೆ. ಆ್ಯಕ್ಚುಲಾಗಿ ಥ್ಯಾಂಕ್ ಯು ಸರ್. ನನಗೆ ನಿಮ್ಮ ಹಾಡುಗಳು ತುಂಬ ಇಷ್ಟ, ನೀವು ಬರೆಯೋ ಶೈಲಿ ತುಂಬ ಇಷ್ಟ. ನೀವು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬರೀತೀರಲ್ಲ, ಆದರೆ ನಿಮಗೆ ಗೆಲುವು ಕೊಟ್ಟರು. ಸುಲಭ ಮಾಡ್ಕೊಂಡಿರ, ಅದೇನು ದೊಡ್ಡ ಕಾಂಪ್ಲಿಕೇಟೆಡ್ ಅಂತ ಬರೆಯೋಕೆ ಹೋಗ. ತುಂಬ ಚೆನ್ನಾಗಿ ಹಾಡುಗಳು ಮಾಡಿದ್ದೀರಾ ನೀವು. ನಾನು ಕೇಳಿದ್ದೀನಿ, ಶೋ ನೋಡಿದ್ದೀನಿ, ಅಲ್ಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಗಗನ ಏನದು ಆ್ಯಕ್ಚುಲಾಗಿ ಸಾಂಗ್ಸ್ ಚೆನ್ನಾಗಿ ಬರೋದೇ ಎರಡೂ ಜೋಡಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಮಾತ್ರ. ಸೊ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗು ಕೋಆರ್ಡಿನೇಷನ್ ಎರಡೂ ಚೆನ್ನಾಗಿದೆ. ಅದಕ್ಕೆ ಅದು ಅಷ್ಟು ಫೈರ್ ಬರೋಕ್ಕೆ ಸಾಧ್ಯ ಆಗಿದ್ದದು. ಆ್ಯಂಡ್ ಎಲ್ಲೂ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗಲಿಲ್ಲ. ನನಗೆ ಡ್ಯಾನ್ಸ್ ಗೊತ್ತಿಲ್ಲ ಅಂತ ನೀವೆಲ್ಲೂ ತೋರಿಸ್ಕೊಡ್ಲಿಲ್ಲ. ನಿಮ್ಗೆ ಏನು ಗೊತ್ತೋ ಅದನ್ನು ಅಚ್ಚುಕಟ್ಟಾಗಿ ಮನಸ್ಫೂರ್ತಿಯಾಗಿ ಮಾಡಿದ್ರಲ್ಲ, ಅದೇ ಬೆಸ್ಟು ಈ ಸಾಂಗಲ್ಲಿ ಮಾಡಿದ್ದು. ಓಕೆ, ತುಂಬ ಚೆನ್ನಾಗಿ ಮಾಡಿದ್ರಿ ಇಬ್ಬರು. ರವಿ ಸರ್ ಕೈಯಾರೆ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಾಳು ಹಾಗೂ ಗಗನಗೆ. ರವಿ ಸರ್, ನೀವು ಮಾತಾಡ್ಬೇಕಾದ್ರೆ ಒಂದು ಯೋಚನೆ ಬಂತು. ಮೊನ್ನೆ ಇತ್ತೀಚೆಗಷ್ಟೇ ನೀವು ಇದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ, ಅಪ್ಪು ಸಿನಿಮಾ ಬಿಡುಗಡೆ ಆಗ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಿಮ್ಮ ಕೈ ಹಿಡ್ಕೊಂಡು ನಿನ್ನ ಅದೃಷ್ಟ ನಮಗ್ ಸ್ವಲ್ಪ ಕೊಡಪ್ಪ ಅಂತ ಹೇಳಿದ್ರು. ಸರ್, ಆ ಅದೃಷ್ಟ ನಿಮ್ ಕೈ ಹಿಡಿದ್ರೆ ಸಿಗುತ್ತೆ ಅಂತ ಅಣ್ಣೋರೇ ನಂಬಿದ್ದಾರೆ. ಇವತ್ತು ಬಹಳ ಉತ್ತರ ಕರ್ನಾಟಕದಲ್ಲಿ ಬೆಳೆದಿರುವಂತಹ ಒಂದು ಹುಡುಗ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದ್ದಾನೆ. ಅವನು ಕೂಡ ನಮ್ಮ ಇಂಡಸ್ಟ್ರಿಲಿ ದೊಡ್ಡ ರೀತಿಲಿ ಬೆಳಿಬೇಕಂದ್ರೆ ಅವನ ಕೈ ಹಿಡಿದು ನಿಮ್ಮ ಅದೃಷ್ಟದ ಬ್ಲೆಸ್ಸಿಂಗ್ಸ್ ಅವನು ಕೊಟ್ಬಿಟ್ರೆ ಅವನು ಚೆನ್ನಾಗಿ ಬೆಳಿತಾನೆ ಸರ್. ಪ್ಲೀಸ್ ಸರ್. ನಿರಂಜನ್ ಅವರು ಇವರಿಬ್ರು ನನ್ನ ಕಣ್ಣುಗಳಿದ್ದಂಗೆ. ಈ ಪರ್ಫಾರ್ಮೆನ್ಸ್ ನೋಡಿ ಸೈಕ್ ಆದವ್ರು ಒಂದಷ್ಟು ಜನ, ಆದ್ರೆ ರಚ್ಚು ಸೈಕು ಆಗಿ ಅಂತ ತಿರುಗ್ತಾ ಇದಾರೆ ಕೆಲವರು. ನಾಚಿಕೆ ಅನ್ನೋದೇ ಇಲ್ವೇನೋ? ಯಾಕೋ ವಾಪಸ್ ಬಂದೆ? ಆ ಗಗನ ಆಲ್ರೆಡಿ ಡ್ರೋನ್ ಜೊತೆ ಇದಾರೆ, ಇವತ್ ನೋಡಿದ್ರೆ ಬಾಳು ಜೊತೆ ಡ್ಯಾನ್ಸ್ ಮಾಡ್ತಾ ಇದಾರೆ. ನೀನ್ ಯಾಕೋ ಬಂದೆ ಮಧ್ಯದಲ್ಲಿ? ಬಾಳು ಅಂತ ಹೆಸರಿಕ್ಕಂದು ನಾನು ಬಾಳ್ನೆ ಹಾಳು ಮಾಡ್ಬಿಟ್ಟಲ್ಲ. ಒಂಥರ ಇಡೀ ಸೆಟ್ ಅಲ್ಲಿ ಅತೃಪ್ತ ಆತ್ಮ ಓಡಾಡ್ದಂಗ್ ಕೂಡ ಆಡ್ತಾ ಇರ್ತಾನೆ. ಗಗನ ಬರ್ತಿದ್ದಂಗೆ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಎಣ್ಣ ದಾಳಿಂಬೆ ಹಣ್ಣ ಅಂತ ಆಡಿ ಆಡಿ ನನ್ನ ಬಾಯಿಗೆ ಮಣ್ಣು ಹಾಕ್ಬಿಟ್ಟಲ್ಲ. ಅಲ್ಲ, ಒಂದ್ ಮಾತು ಹೇಳೋಣ, ಇದು ಹಾರ್ಯಾಡೋ ಹಕ್ಕಿ. ನೀ ಅದ್ರ ಹಿಂದ್ ಹೋಗಿ ಅಳಬ್ಯಾಡ ಬಿಕ್ಕಿ, ಅಳಬ್ಯಾಡ ಬಿಕ್ಕಿ. ನಿಜವಾಗ ಅಕ್ಕ, ಈಗ ನನಗ್ ಜ್ಞಾನೋದಯ ಆಯ್ತು ಈ ಸೆಟ್ ಬಂದ್ಮೇಲೆ. ಅಣ್ಣ, ನೀನ್ ಹೇಳೋದು 100% ಸತ್ಯ ಕಣ. ಇವತ್ತು ನಾನು ಡಿಸೈಡ್ ಆಗ್ಬಿಡ್ತೀನಿ, ಬೇಡ ಅನ್ನೋರ್ ಜೀವನಕ್ಕೆ ಭಾರ ಆಗೋದ್ಕಿಂತ ಬೇಕು ಅನ್ನೋರ್ ಜೀವನಕ್ಕೆ ಬೆಳಕೈತೀನಿ ನಾನು. ಹಿಂಗಾಗಿ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಒಂಚೂರು ಸುಣ್ಣ ಹಚ್ಕೊಂಡೇ ಇರೋ ತರ ಅವರೊಬ್ರು ಕೂಲ್ ಕೂತಾರ. ಅವ್ರ ಏನ್ ಹೇಳಿದ್ರು, ಅವ್ರು ಆರ್ಟಿಸ್ಟ್ ಮೇಡಮ್, ಅವ್ರು ಕಲಾವಿದೆಯಾಗಿ ಅದೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವರು ಫಾರ್ಮುಲಾ ಪ್ರಾಕ್ಟೀಸ್ ಮಾಡ್ತವ್ರಕ್ಕ. ನೀನು? ನಾನು ಲವ್ ಫಾರ್ಮುಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಟರಾಜ್ ಅವರೇ ಬನ್ನಿ. ನಾನು ಅಲ್ಲಿಗೆ ಬರ್ತೀನಿ. ಕೊನೆ ಒಂದು ಪ್ರಯತ್ನ ಮಾಡ್ಬಿಡ್ತಿರ್ತೀನಿ ಅಂತ ತಕ್ಕಂಥದ್ದು ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಬ್ರದರ್, ಪ್ಲೀಸ್. ಇದು ನಿಮ್ಮ ಮಿಮಿಕ್ರಿ ಸ್ವಲ್ಪ ಟ್ರೈ ಮಾಡ್ದಣ್ಣ, ಬೇಜಾರು. ಇವಾಗೆಲ್ಲ ಒಂದು ಬಿಟ್ಕೊಟ್ಟೆ, ಆಯ್ತು ಮುಗೀತು, ಇದೆ ಲಾಸ್ಟ್ ಫೈನಲ್ ಆಪ್ಷನ್ ಅಂತ ಹೇಳ್ತಾನೆ. ಆಮೇಲೆ ಬಂದ್ಬಿಟ್ಟು ನಾನು ಐಫೋನ್ ತರ ಅಪ್ಡೇಟ್ ಆಗ್ತಾನೆ ಇರ್ತೀನಿ ಅಂತ ಹೇಳ್ತಾನೆ. ದಿನ ಸಾಯೋರಿಗೆ ಅಳಾರ ಯಾರು ಅನ್ನೋಂಗೆ ದಿನ ಸೇಮ್ ಡೈಲಾಗ್ ಹೇಳೋರಿಗೆ ಯಾರು ಇಂಟ್ರೆಸ್ಟ್ ಆಗ್ತಾರೋ ಹೋಗಬೇಡ. ನಾಳೆ ಒಂದು ಇವೆಂಟ್ ಐತೆ, ಒಳ್ಳೆ ಪೇಮೆಂಟ್ ಮಾತಾಡಿದ್ದೀನಿ.
ಚಂದ್ರನ ಮೇಲೆ ಅವಳ ಹೆಸರು ಬರೆಯುವ ಆಸೆ, ಆ ಆಸೆ ಬಂದಾಗ್ಲೆಲ್ಲ ಅಮಾವಾಸ್ಯೆ. ಏನ್ ಮಾಡ್ಲಕ್ಕ ನಾನು ತಾಕಕ್ಕೆ ಇದೆ ಕವನ. ಹೋದ್ವಾರ ನಮ್ಮ ಯುಗಾದಿ ದಿನ ಅರ್ಜುನ್ ಜನ್ಯ ಸರ್ ಅವರು ಒಂದು ಮಾತು ಕೊಟ್ಟಿದ್ದು ನನಗೆ ಆಕ್ಚುಲಿ ಇವತ್ತು ನೆನಪಾಯ್ತು. ಅಬೌಟ್ ಬಾಳು ಬೆಳಗುಂದಿಗೆ ತಮ್ಮ ಒಂದು ಸಿನಿಮಾದಲ್ಲಿ ಸಂಗೀತ ಸಂಯೋಜನೆಯಲ್ಲಿ ಅವನಿಗೆ ಒಂದು ಅವಕಾಶ ಕೊಟ್ಟಿದ್ರು, ಹಾಡನ್ನ ಬರ್ದು ಹಾಡ್ಸೋ ಅಂತ ಒಂದು ಅವಕಾಶ. ಆ ಅವಕಾಶ ಇವತ್ತು ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡೋಣ. ಈ ಯುಗಾದಿಗೆ ಖುಷಿಯಾದ ವಿಚಾರ ಏನಂತಂದ್ರೆ ಇನ್ನು 2 ದಿನದಲ್ಲಿ ಬ್ರಾಟ್ ಅನ್ನೋ ಒಂದು ಸಿನಿಮಾ, ಶಶಾಂಕ್ ಅವರ ನಿರ್ದೇಶನ, ಡಾರ್ಲಿಂಗ್ ಕೃಷ್ಣ ಅವರು ನಟನೆ ಮಾಡ್ತಿರೋಂಥ ಒಂದು ಸಿನಿಮಾದಲ್ಲಿ ಬಾಳು ಅವರು ಅವರೇ ಸಾಹಿತ್ಯ ಬರೆದು ಒಂದು ಸಾಂಗ್ ಹಾಡ್ತಾ ಇದ್ದಾರೆ. ನಿಮ್ಮೂರಿಗೆ ಬಂದೀನಿ, ನೀನು ನನಗೇನು ಕೊಡ್ತೀಯ ಅನ್ನೋ ಥರ ಹೇಳ್ಬೋದು. ಬಂದ ನಾನು ಬಾಳುತ್ತಾ ಇಲ್ಲಿವರೆಗೂ ಏನು ಕೊಟ್ಟದೆ ಹೇಳ್ತಾರೆ. ಸ್ಟಾರ್ಟ್ ಮಾಡೋದಾ? ಸ್ಟಾರ್ಟ್ ಮಾಡಿ. ಇದೊಂದು ಸ್ವಲ್ಪ ಎನರ್ಜಿಯಿಂದ ಆಗ್ತೀರಾ? ಅದೀಗ ನಿನ್ನ ನನ್ನ ಮೆಲಡಿ ಥರ ಬೇಡ, ಸ್ಮೂತಾಗಿ ಹಾಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ಪವರ್ ಕೊಟ್ಟು ಹಾಡಿ, ಸ್ಟೇಜ್ ಮೇಲೆ ಹಾಡ್ದಂಗೆ. ಗಂಗಿ ಸೂಪರ್. ಇದು ಆಟಿಟ್ಯೂಡು ಫುಲ್ ಸಾಂಗು. ಓಕೆ, ನಿಜವಾಗ್ಲೂ ಮೈಕ್ ನನಗೆ ಹೊಸದಲ್ಲಕ್ಕ, ಬಟ್ ನನ್ನ ಸ್ಟುಡಿಯೋದಲ್ಲಿ ನನ್ನ ಕಾರ್ಯಕ್ರಮಗಳಲ್ಲಿ ನಾ ಬಳಸಿದ್ನಿ. ಬಟ್ ಅರ್ಜುನ್ ಜನ್ಯ ಸರ್ ಮುಂದೆ ಅದು ಅವ್ರು ರೆಕಾರ್ಡ್ ಮಾಡ್ಬೇಕಾರೆ ಅವ್ರ ಸ್ಟುಡಿಯೋ ಮೈಕಲ್ಲಿ ಹಾಡೋದು ಅಂದಾಗ ಮೈ ಒಂಥರ ಜುಮ್ ಅಂದಿತ್ತು. ಫಸ್ಟಿಗೆ ಬಂದಾಗ ಭಯ ಆಗ್ತಾ ಇತ್ತು. ನೀನು ಏನು ಹೆದರ್ಕೋಬೇಡ ಮಗ, ಚೆನ್ನಾಗಿ ಹಾಡು, ಆರಾಮಾಗಿ ಹಾಡು, ಅದೇ ವಿಟಿಯಲ್ಲಿದ್ದಂಥ ಎನರ್ಜಿ ತೊಗೊಂಡು ಹಾಡು. ನಾನು ಒಂದು ಸ್ವಲ್ಪ ನರ್ವಸ್ ಆದಾಗ ಈ ಥರ ಅಲ್ಲ, ಈ ಥರ ಹಾಡು ಅಂತ ಹೇಳಿ ಹಾಡಿಸಿ ರೆಕಾರ್ಡಿಂಗ್ ಫೈನಲ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಯಾವತ್ತೂ ಈ ಸ್ಟೇಜ್ಗೆ ನಿಮಗೆ ನಾ ಯಾವತ್ತೂ ಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು. ಮೇಡಮ್, ಇದರಲ್ಲಿ ಖಂಡಿತವಲ್ಲೂ ನಾನು ಒಬ್ಬನೇ ಅಲ್ಲ, ಶಶಾಂಕ್ ಸರ್ಗೆ ಇದು ಸಲ್ಲಬೇಕು. ಯಾಕಂದರೆ ಒಬ್ಬ ನಿರ್ದೇಶಕ ಒಪ್ಕೊಬೇಕು. ಅವರು ಬ್ರಾಟ್ ಅನ್ನೋ ಒಂದು ಸಿನಿಮಾ, ಅವರ ಒಂದು ಕನಸಿನ ಒಂದು ಪ್ರಾಜೆಕ್ಟು, ತುಂಬ ಒಳ್ಳೆ ಕತೆ ಮಾಡಿದ್ದಾರೆ. ಆ ಸಬ್ಜೆಕ್ಟಲ್ಲಿ ಬಾಳುನ ಹಾಡಿಸ್ತೀನಿ ಅಂತ ವಿಷಯ ಬಂದಾಗ ಕರೆಸಿ ಅಂತ ಹೇಳಿ ಅವ್ರನ್ನ ಫಸ್ಟ್ ಒಪ್ಸೋದೇ ತುಂಬ ಕಷ್ಟ. ಬಾಳು ಸುಮಾರು ಸೆಷನ್ ಕೂತ್ಕೊಂಡು ಅವರು ಫುಲ್ ಲಿರಿಕ್ಸ್ನ ಓವರ್ ರೈಟ್ ಮಾಡಿ ಹಾಡ್ಬೇಕಾದ್ರೂ ಸುಮಾರು ಕರೆಕ್ಷನ್ಸ್ ಮಾಡ್ತಾ ಇದ್ವಿ. ಲಿರಿಕ್ಸ್ ಅಷ್ಟು ಫಾಸ್ಟಾಗಿ ಬರೀತಾರೆ ಅವರು. ಸೊ ಶಶಾಂಕ್ ಸರ್ಗೂ ಈ ಪಾಲು ಅವ್ರಿಗೂ ಸೇರಬೇಕು. ಆ್ಯಂಡ್ ಬಾಳು ತುಂಬ ಚೆನ್ನಾಗಿ ಹಾಡನ್ನು ಬರೆದಿದ್ದಾರೆ. ಈ ಹಾಡು ಒಂದು ಸೂಪರ್ ಹಿಟ್ ಸಾಂಗ್ ಆಗುತ್ತೆ. ಉತ್ತರ ಕರ್ನಾಟಕಕ್ಕೆ ನಮ್ಮ ಸಿನಿಮಾ ಶೈಲಿ, ಬಾಳು ಅವರ ವಾಯ್ಸು, ಬಾಳು ಅವರ ಸಿಂಗಿಂಗಲ್ಲಿ ಬರುತ್ತೆ. ಸೊ ಆದಷ್ಟು ಬೇಗ ಹಾಡು ರಿಲೀಸ್ ಆಗುತ್ತೆ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.